ಡೇ 4 ಆಫ್ ಫಿಟ್ನೆಸ್ ವ್ಲಾಗ್. ಇವತ್ತು ಸಂಡೇ, ಅದಕ್ಕೆ 6 o'clock ಎದ್ದುಬಿಟ್ಟು ಫ್ರೆಶ್ ಅಪ್ ಆಗಿ ಹೋಗ್ತಾ ದಾರಿಯಲ್ಲಿ ಬನಾನ ತೊಗೊಂಡು. ಯಾಕೆ ಬನಾನ ಅಂದರೆ ಇವತ್ತು ಕ್ರಿಕೆಟ್ ಟೂರ್ನಮೆಂಟ್ ಇದೆ. ಸೊ ನಮ್ಮ ಜಿಮ್ ಮೆಂಬರ್ಸ್ ಎಲ್ಲ ಸೇರಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಡ್ತೀವಿ ತಿಂಗಳಿಗೆ ಒಂದು ಸತಿ. ಇದೇ ಕಪ್ಪು. ಆ್ಯಂಡ್ ಟೀಮೆಲ್ಲ ಬಂದಿದ್ದರು. ಟೀಮೆಲ್ಲ ನಾವು 4 ಟೀಮ್ ಮ್ಯಾಚ್ ಸ್ಟಾರ್ಟ್ ಆಯಿತು. ನಾನಂತೂ ಕ್ರಿಕೆಟ್ ಆಡಿ ತುಂಬ ದಿನವೇ ಆಯಿತು. ನಾನು ಲಾಸ್ಟ್ ಆಡಿದ್ದು ಸಮ್ಮರ್ ಹಾಲಿಡೇಸಲ್ಲಿ ಊರಿಗೆ ಹೋಗಿದ್ದಾಗ ಅಲ್ಲಿ ಆಡಿದೆ ಅಷ್ಟೇ. ಅದು ಬಿಟ್ಟರೆ ನಂಗೆ ಕ್ರಿಕೆಟೇ ಟಚ್ ಇಲ್ಲ. ಸೊ ತುಂಬ ದಿನ ಆದಮೇಲೆ ಇವತ್ತು ಆಡಿದೆ. ಇವತ್ತು ಬೌಲಿಂಗಲ್ಲಿ ಮಾತ್ರ ಒಂದು 3 ವಿಕೆಟ್ಸ್ ತೆಗೆದೆ. ಬ್ಯಾಟಿಂಗ್ ಅಷ್ಟೊಂದು ಆಡಿಲ್ಲ. ಆ್ಯಂಡ್ ನಾವು ಫೈನಲ್ಸ್ ಹೋಗಿಲ್ಲ, ಸೆಮಿಫೈನಲ್ಸಲ್ಲಿ ಸೋತೋದ್ವಿ. ಆ್ಯಂಡ್ ಫೈನಲ್ಸಲ್ಲಿ ಗೆದ್ದಿದ್ದು ಪವರ್ ಸ್ಟಾರ್. ಸೊ ಅದಾದಮೇಲೆ ಇದು ಕ್ಯೂಟ್ ಮಿನಿ ಕಪ್ ಕೇಕ್ ತಿಂದು, ಅದು ತಿಂದಾದಮೇಲೆ ಹೈಡ್ರೇಷನ್ಗೆ ಎಲೆಕ್ಟ್ರೋಲೈಟ್ಸ್ ಕುಡಿದು ಮ್ಯಾಚ್ ನೋಡ್ತಾ ಇದ್ದೆ. ಬ್ರೋ ಕೊಡ್ತಾರಲ್ಲ ರೋಹಿತ್ ಅವರು ಒಂದೇ ಕಪ್ಪು. ಇವರೇ ಗೆದ್ದಿದ್ದು ಪವರ್ ಸ್ಟಾರ್ಸ್. ಅದಾದಮೇಲೆ ಎಲ್ಲ ಕೋರ್ಟ್ ಆಚೆ ಬಾಲ್ಸ್ ಬಿದ್ದಿತ್ತು. ಆ ಬಾಲೆಲ್ಲ ತೊಗೊಬಂದು ಮನೆಗೆ ಹೋಗ್ತಾ ರೈಸ್ ಪಾರ್ಸಲ್ ತೊಗೊಂಡು ತಿಂದು, ಇವತ್ತು ಆಚೆ ಹೋಗ್ಬೇಕಂತ ಸ್ವೀಟ್ ಪೊಟೊಟೊ ಜೊತೆನೇ ಚಿಕನ್ ತಿಂದ್ಬಿಟ್ಟೆ. ರೈಸ್ ತಿಂದಿಲ್ಲ. ರೈಸ್ ನೈಟ್ ತಿನ್ನೋಣ ಒಂದೇ ಸರಿ ಅಂತ. ಸೊ ಆಚೆ ಎಲ್ಲಿ ಅಂದರೆ ನಮ್ಮ ಮನೆಗೆ ಹೋಗ್ತಾಯಿದ್ದೀನಿ. ಸೊ ಮೀಲ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ತಿಂದ್ಬಿಟ್ಟು, ಚಿಕನ್ನು ಸ್ವೀಟ್ ಪೊಟೆಟೊ ಎಲ್ಲ ಒಟ್ಟಿಗೆ ತಿನ್ನೋಕ್ಕಾಗಲಿಲ್ಲ. ಅರ್ಧ ಗಂಟೆ ತಿಂದಿದ್ದೀನಿ. ಕಷ್ಟಪಟ್ಟು ತಿಂದು ಮುಗಿಸ್ಬಿಟ್ಟು ರೆಡಿ ಆಗಿಬಿಟ್ಟು ನಾನು ಮನೆಗೆ ಹೋದೆ. ಮನೆಗೆ ಹೋಗಿ ಫ್ರಿಡ್ಜ್ ತೆಗೆದಿದ್ದೆ. ನೋಡಿ ಏನು ಕಾಣಿಸಿದೆ ಅಂತ. ಸೊ ಇದು ಯಾರ್ದು ಅಂತ ಕೇಳಿದ್ರೆ ಈ ಮೇಡಮ್ದು. ಏನು ಹೇಳ್ತಾ ಇದ್ದಾಳೆ, ವ್ಲಾಗಲ್ಲೆಲ್ಲ ಹಾಕ್ಬೇಡ ಅಂತ ಹೇಳ್ತಾ ಇದ್ದಾಳೆ. ಸೊ ಇವನು ನಮ್ಮ ಅಕ್ಕನ ಮಗ. ನಾನು ವೀಕ್ಲಿ ಚೆಕಿನ್, ನಮ್ಮ ಕೋಚ್ಗೆ ವೀಕ್ಲಿ ಚೆಕಿನ್ ಕಳಿಸ್ತಾ ಇದ್ದೆ. ಆವಾಗ ನನ್ನ ಬಾಡಿ ಕಂಡೀಷನ್ ತೋರ್ಸೋಕ್ಕೆ ಪೋಸ್ ಮಾಡ್ತಾಯಿದ್ದೆ. ಅದು ನೋಡ್ಕೊಂಡೆ ಇವನು ಕಲ್ತು ಇವನು ಪೋಸಿಂಗ್ ಮಾಡೋದು ಸ್ಟಾರ್ಟ್ ಮಾಡಿಬಿಟ್ಟ. ಜಸ್ಟ್ ನೋಡ್ಕೊಂಡೆ ಕಲ್ತಿದ್ದಾನೆ ಇವನು. ಸೊ ನಾನು ಕಾಣಿಸ್ದಾಗೆಲ್ಲ ಪೋಸ್ ಮಾಡ್ತಾನೆ. ಹಾಯ್ ಜಪ್ಪು, ಹಾಯ್. ಆದಮೇಲೆ ಮನೆಗೆ ಬಂದು ಚಿಕನ್ ಏರ್ ಫ್ರೈಯಲ್ಲಿಟ್ಟು ನಮ್ಮ ಮನೆಯಿಂದ ಅಮ್ಮ ಬಿರಿಯಾನಿ ಮಾಡಿದರು. ಬಿರಿಯಾನಿ ತೊಗೊಬಂದಿದ್ದೆ. ತುಂಬ ದಿನ ಆಯಿತು ಬಿರಿಯಾನಿ ತಿಂದು. ಸಖತ್ತಾಗಿತ್ತು ಮಾತ್ರ ಬಿರಿಯಾನಿ. ಅದಾದಮೇಲೆ ಕುಕ್ಕುಂಬರ್ ತಿಂತ ವಾಕಿಂಗ್ ಮಾಡಿ ದವಾಕೊಂಬಿಟ್ಟೆ. ಇವತ್ತಿಗೆ ಅಷ್ಟೇ. ಬಾಯ್ ಬಾಯ್.